ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ನೀವು ಸಂತೋಷವಾಗಿರಬೇಕೆಂದು ಪ್ರಯತ್ನಿಸುತ್ತಾ ಇದ್ದೇನೆ, ಸಂತೋಷವಾಗಿರಲು ಆಗುತ್ತಿಲ್ಲ. ಯಾಕೆ ಆಗುತ್ತಿಲ್ಲ ಎಂದು ಅಂದುಕೊಳ್ಳುತ್ತೀರಾ? ದೇವರು ಉತ್ತರವನ್ನೇ ಕೊಡುತ್ತಿಲ್ಲ. ಪ್ರಾರ್ಥಿಸಿ ಪ್ರಾರ್ಥಿಸಿ ನೋಡುತ್ತೇನೆ, ಉತ್ತರವೇ ಸಿಗಲಿಲ್ಲ. ದೇವರು ನನ್ನನ್ನು ಮರೆತ ಹಾಗೆ, ಆತನ ಮುಖ ಮರೆಯಾಗಿ ಹೋಯಿತು. ಆತನ ಪ್ರಸನ್ನತೆಯನ್ನು ಅನುಭವಿಸೋದಕ್ಕೆ ಆಗುತ್ತಿಲ್ಲ. ಆತನ ಮುಖ ನನಗೆ ಮರೆಯಾಗಿದ್ದಂತೆ ಇದೆ. ದೇವರಿಗೆ ನನ್ನ ಮೇಲೆ ಕೋಪವಾ? ಆ ರೀತಿಯಾಗೆಲ್ಲ ಅಂದುಕೊಳ್ಳುತ್ತಾ ಇದ್ದೀರಾ? ಕೆಲವೊಮ್ಮೆ ಆತನು ಕೋಪಗೊಳ್ಳುವನು. ಯಾಕೆ ಗೊತ್ತಾ? ಆತನು ನಮ್ಮ ತಂದೆ ತಾನೆ. ವಿಧಿಯರಾಗದೇ ಇರುವ ಮಕ್ಕಳ ಮೇಲೆ ತಂದೆಗೆ ಒಂದು ಕೋಪ ಬರುತ್ತದೆ ಗೊತ್ತಾ? ನಾನು ಹೇಳಿದೆ, ನೀನು ಮಾಡಲಿಲ್ಲ, ಹೋಗು ಅಪ್ಪನ ಜೊತೆ ಮಾತನಾಡಬೇಡ ಎಂದು ಹೇಳುವರಲ್ಲ, ಹಾಗೆ ದೇವರು ಆತನು ನಮ್ಮನ್ನು ಮಕ್ಕಳ ಹಾಗೆ ಪ್ರೀತಿಸುತ್ತಾನಲ್ಲ. ನೋಡಿರಿ, ಸತ್ಯವೇದದಲ್ಲಿ ಏಷಾಯ 54:8 ವಾಕ್ಯದಲ್ಲಿ, ಕ್ಷಣ ಮಾತ್ರ ನನ್ನ ಮುಖವನ್ನು ನಿನಗೆ ಮರೆಮಾಡಿಕೊಂಡಿದ್ದೆನೋ, ಕ್ಷಣ ಮಾತ್ರ ನನ್ನ ಮುಖವನ್ನು ನಿನಗೆ ಮರೆಮಾಡಿಕೊಂಡಿದ್ದೆನೋ, ಆದರೆ ಶಾಶ್ವತ ಕೃಪೆಯಿಂದ ನಿನ್ನನ್ನು ಕರುಣಿಸುವೆನು ಎಂದು ದೇವರು ಹೇಳುತ್ತಾರೆ. ಆತನ ಮುಖವನ್ನು ಮರೆಮಾಡುವರಂತ ಆ ರೀತಿ ಫೀಲ್ ಮಾಡಿದ್ದೀರಾ? ನಾನು ಫೀಲ್ ಮಾಡಿದ್ದೇನೆ. ಕೆಲವೊಮ್ಮೆ ಎಷ್ಟೇ ಪ್ರಾರ್ಥನೆ ಮಾಡಿದರೂ ಆತನ ಪ್ರಸನ್ನತೆಯನ್ನು ಅನುಭವಿಸಲು ಆಗುವುದಿಲ್ಲ. ಆತನ ಮುಖವನ್ನು ಮರೆಮಾಡಿಕೊಳ್ಳುವರು, ಆದರೆ ಶಾಶ್ವತ ಕೃಪೆಯಿಂದ ಕರುಣಿಸುವರಂತ. ನಾವು ತಪ್ಪು ಮಾಡುವಾಗ ನಮ್ಮನ್ನು ಸರಿಪಡಿಸುವುದಕ್ಕಾಗಿ ಆತನ ಮುಖವನ್ನು ಮರೆಮಾಡಿಕೊಳ್ಳುವನು. ಒಬ್ಬ ಮಗನು ಸರಿಯಾಗಿ ಓದುತ್ತಿಲ್ಲ, ಮಾರ್ಕ್ಸ್ ತೆಗೆದುಕೊಂಡಿಲ್ಲ, ಫ್ರೆಂಡ್ಸ್ ಜೊತೆ ಹಾಗೆ ಸುತ್ತುತ್ತಾ ಬರುತ್ತಾನೆ. ತಂದೆ ಹೇಳುವರು, ಮಾತನಾಡಬೇಡ, ಹೋಗು, ನೀನು ಸರಿಯಾಗಿ ಓದುವುದಿಲ್ಲ, ಹೇಳುವುದನ್ನು ಕೇಳುವುದಿಲ್ಲ, ಮಾರ್ಕ್ಸ್ ಪಡೆದುಕೊಳ್ಳುವುದಿಲ್ಲ ಎಂಬುದಾಗಿ ಮಾತನಾಡದೇ ಇರುತ್ತಾರೆ ಗೊತ್ತಾ? ಇವರು ಮಾತನಾಡಿದರೂ ಮುಖ ತಿರುಗಿಸಿಕೊಂಡು ಹೋಗುವರು. ಅದರಿಂದ ತಂದೆಗೆ ಮಗನ ಮೇಲೆ ಪ್ರೀತಿ ಇಲ್ಲ ಎಂಬುದಾಗಿ ಅರ್ಥವ? ಪ್ರೀತಿ ಇರುವುದರಿಂದಲೇ ಮುಖ ತಿರುಗಿಸುವರು. ಹೇಗಾದರೂ ಇವನನ್ನು ಸರಿ ಮಾಡಬೇಕು ಎಂಬುದಾಗಿ. ಒಮ್ಮೆ ಒಂದು ಕೂಟದಲ್ಲಿ ನಾನು ಪ್ರಸಂಗ ಮಾಡಬೇಕು. ಆಗ ದೇವರ ಸಮ್ಮುಖದಲ್ಲಿ ನಾನು ಬೆಳಗ್ಗೆ ಉಪವಾಸ ಮಾಡಿ ಪ್ರಾರ್ಥಿಸುವಂಥದ್ದು ಅಭ್ಯಾಸ. ಆ ರೀತಿ ನಾನು ಉಪವಾಸ ಮಾಡಿ ಪ್ರಾರ್ಥಿಸುತ್ತಾ ಇದ್ದೇನೆ. 1 ಗಂಟೆ ಆಯಿತು, 2 ಗಂಟೆ ಆಯಿತು, ದೇವರ ಮುಖವನ್ನು ನನಗೆ ನೋಡುವುದಕ್ಕೆ ಆಗಲಿಲ್ಲ. ಅಂದರೆ ಆತ್ಮದಲ್ಲಿ ಆತನನ್ನು ದರ್ಶಿಸುವುದಕ್ಕೆ ಆಗಲಿಲ್ಲ, ಆತನ ಸ್ವರವನ್ನು ಕೇಳಲಿಕ್ಕೆ ಆಗಲಿಲ್ಲ. ನಾನಿಂದು ಏನು ಸಂದೇಶ ಕೊಡಬೇಕು, ಕೂಟದಲ್ಲಿ ಏನು ಮಾತನಾಡಬೇಕು, ದೇವರ ಮುಖ ನನಗೆ ಹಾಗೆ ಮರೆಯಾದ ರೀತಿಯಲ್ಲಿ ಆತನ ಪ್ರಸನ್ನತೆಯನ್ನು ಅನುಭವಿಸುವುದಕ್ಕೆ ಆಗಲಿಲ್ಲ. ದೇವರನ್ನು ಸ್ತುತಿಸಿ ಹಾಡಿ ನೋಡುತ್ತೇನೆ, ಪ್ರಾರ್ಥಿಸಿ ನೋಡುತ್ತೇನೆ, ಮೊಣಕಾಲಿನಲ್ಲೇ ನಿಂತಿದ್ದೇನೆ. 2 ಗಂಟೆಗಳು ಆಯಿತು, ಆತನ ಮುಖ ನನಗೆ ಮರೆಯಾದ ರೀತಿಯಲ್ಲಿ ಇತ್ತ. ನನ್ನೊಳಗೆ ತಳಮಳ. ಆಗ ನಾನು ಮನ ಮುರಿದವನಾಗಿ, ದೇವರೇ, ನೀವು ನಿಮ್ಮ ಮುಖವನ್ನು ಮರೆಮಾಡಿಕೊಂಡರೆ ನಾನು ಏನು ಮಾಡಲು ಸಾಧ್ಯ? ನೀವು ಬಂದು ಸಂದೇಶವನ್ನು ಕೊಟ್ಟರೆ ನಾನು ಅದನ್ನು ಹೇಳಬಹುದು. ನೀವು ಹೇಳದೆ ನಾನು ಹೇಗೆ ಪ್ರಸಂಗ ಮಾಡುವುದು? ನಿಮ್ಮ ಪ್ರಸನ್ನತೆಯನ್ನು ಅನುಭವಿಸುವುದಕ್ಕೆ ಆಗುತ್ತಿಲ್ಲವಲ್ಲ ಎಂದು ಕಣ್ಣೀರಿನಿಂದ ಏನಾದರೂ ತಪ್ಪಿದ್ದರೂ ನೀವು ತಿಳಿಸಿರಿ, ನಾನು ಸರಿಪಡಿಸಿಕೊಳ್ಳುತ್ತೇನೆಂದು ಪ್ರಾರ್ಥಿಸಿದ ಕೂಡಲೇ ಹೇಳಿದರು, ಮಗನೇ, ನಿನ್ನ ಹೃದಯದ ಆಳದಲ್ಲಿ ಒಂದು ಕಹಿತನ ಇದೆ ನೋಡು ಎಂದು ಹೇಳಿದರು. ನಿನ್ನ ಹೃದಯದ ಆಳದಲ್ಲಿ ಒಬ್ಬರ ಮೇಲೆ ಒಂದು ಕಹಿತನ ಇದೆ ನೋಡು ಎಂಬುದಾಗಿ. ನೀನು ಕಹಿತನವನ್ನು ಹೃದಯದಲ್ಲಿ ಇಟ್ಟುಕೊಂಡು ಪ್ರಾರ್ಥನೆ ಮಾಡಿದರೆ ನಾನು ಹೇಗೆ ನಿನಗೆ ದರ್ಶನವಾಗಿ ನಿನ್ನೊಟ್ಟಿಗೆ ಮಾತನಾಡಿ ಉತ್ತರ ಕೊಡಲು ಸಾಧ್ಯ? ನಿನ್ನ ಪಾಪ ನಿನ್ನ ಹೃದಯದಲ್ಲಿ ಆ ಒಂದು ಕಹಿತನ ಬಂದಿತಲ್ಲವಾ, ಅದು ನನ್ನ ಮುಖವನ್ನು ಮರೆಮಾಡಿತು. ಹಾಗೆ ನನ್ನ ಮುಖವನ್ನು ಮರೆಮಾಡಿಕೊಂಡೆ. ಹೋಗು, ಈಗ ನಾನು ಏನು ಮಾಡಬೇಕು ದೇವರೇ? ಆ ಕಹಿತನ ಹೊರಗೆ ಹೋಗಬೇಕು. ಹೋಗಿ ಅದಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಯ ಬಳಿ ಕ್ಷಮಾಪಣೆ ಕೇಳಿ ಬಾ. ಈ ರೀತಿ ಕಹಿತನ ಬೇಸರವನ್ನು ಹೃದಯದಲ್ಲಿ ಇಟ್ಟುಕೊಂಡರೆ ನಾನು ಹೇಗೆ ನಿನ್ನನ್ನು ಉಪಯೋಗಿಸುವುದಕ್ಕೆ ಸಾಧ್ಯ? ಆಗ ಸರಿ ದೇವರೇ ಎಂಬುದಾಗಿ ವಿಧೇಯನಾಗಿ ನಾನು ಹೋಗಿ ಅವರ ಬಳಿ ಕ್ಷಮಾಪಣೆ ಕೇಳಿ ಒಂದಾಗಿ ಬಂದ ನಂತರ ದೇವರು ಮಾತನಾಡಲು ಆರಂಭಿಸಿದರು. ಇಂದು ಈ ಸಂದೇಶವನ್ನು ಹೇಳು, ಈ ರೀತಿಯಾಗಿ ಜನಗಳು ಬರುತ್ತಾರೆ, ಅವರಿಗೆ ಈ ರೀತಿಯಾಗಿ ನೀನು ಪ್ರಾರ್ಥನೆ ಮಾಡು, ಅವರಿಗೆ ನಾನು ಈ ರೀತಿ ಅದ್ಭುತ ಮಾಡುವೆನೋ. ಸಂತೋಷವಾಗಿ ಹೇಳಿ ಹೋದರು. ಅದೇ ರೀತಿಯಾಗಿ ಅಲ್ಲಿ ನಡೆಯಿತು. ಹಾಗಾದರೆ ದೇವರು ಯಾಕೆ ಮುಖವನ್ನು ಮರೆಮಾಡಿಕೊಳ್ಳುವರು? ನಾವು ಅನೇಕ ಬಾರಿ ದೇವರು ಮುಖವನ್ನು ಮರೆಮಾಡಿಕೊಂಡು ಮಾತನಾಡದೇ ಇರುವಾಗ ನಾವು ಅದರ ನಂತರ ಪ್ರಾರ್ಥಿಸುವುದಿಲ್ಲ, ಬೈಬಲ್ ಓದುವುದಿಲ್ಲ, ದೇವರು ನನ್ನನ್ನು ಮರೆತು ಬಿಟ್ಟರು ಎಂಬುದಾಗಿ ಹೇಳಿ ಹಾಗೆ ಹಿಂಜಾರಿಯೇ ಹೋಗಿಬಿಡುತ್ತೇವೆ. ನೀವು ದೇವರ ಸಮ್ಮುಖಕ್ಕೆ ಹೋಗಿ ನಿಮ್ಮನ್ನು ಸರಿಪಡಿಸುವುದಕ್ಕೆ ಒಪ್ಪಿಸಿ ಕೊಡಬೇಕು. ಯಾಕೆ ದೇವರ ಮುಖ ಮರೆಯಾಗುತ್ತಾ ಇದೆ? ಯಾಕೆ ನನ್ನ ಪ್ರಾರ್ಥನೆಗೆ ಉತ್ತರ ಬರುತ್ತಿಲ್ಲ? ಹಾಗಾದರೆ ದೇವರಿಗೆ ನನ್ನ ಕುರಿತಾಗಿ ಏನೋ ಬೇಸರ ಇದೆ, ನಾನು ಸರಿಪಡಿಸಿಕೊಳ್ಳಬೇಕಾದ ಕಾರ್ಯ ಇದೆ.
ಅದನ್ನು ಸರಿಪಡಿಸಲು ಒಪ್ಪಿಸಿಕೊಡಿರಿ. ಅದನ್ನು ಬಿಟ್ಟು ನೀವು ಇನ್ನೂ ದೇವರಿಂದ ದೂರ ಹೋಗಿ ನಾಶನವನ್ನು ಹುಡುಕಿಕೊಳ್ಳಬಾರದು. ಸೈತಾನ ಯಾವಾಗ ಎಂಬುದಾಗಿ ನೋಡುತ್ತಾ ಇದ್ದಾನೆ. ಸ್ವಲ್ಪ ಅಗಲಿದ್ರು ಹಾಗೆ ಕ್ಯಾಪ್ಚರ್ ಮಾಡಿಕೊಳ್ಳಲು, ಹಾಗೆ ಸ್ವಲ್ಪ ಸ್ವಲ್ಪವಾಗಿ ನಿಮ್ಮನ್ನು ದಾರಿ ತಪ್ಪಿಸಿ ಜೀವಿತವನ್ನೇ ಹಾಳು ಮಾಡುವನು. ಆದ್ದರಿಂದ ಕ್ಷಣ ಮಾತ್ರ ಅಷ್ಟೇ ಆತನ ಮುಖವನ್ನು ಮರೆಮಾಡಿಕೊಳ್ಳುವನು. ಆದರೆ ಶಾಶ್ವತ ಕೃಪೆಯಿಂದ ನಮ್ಮನ್ನು ಸೇರಿಸಿಕೊಳ್ಳುವನು. ಆತನಿಗೆ ನಮ್ಮೊಟ್ಟಿಗೆ ಮಾತನಾಡದೇ ಇರುವುದಕ್ಕಾಗದು. ಆತನು ನಮಗೆ ತಿಳಿಸಿ ನಮ್ಮನ್ನು ಸರಿಪಡಿಸಿ ನಮ್ಮೊಂದಿಗೆ ಮಾತನಾಡೋದಕ್ಕೆ ಬಯಸುತ್ತಾನೆ. ನಮ್ಮ ಪಾಪದ ನಿಮಿತ್ತ ಆತನು ಮುಖವನ್ನು ಮರೆಮಾಡಿಕೊಂಡರೆ ಆತನು ಎಷ್ಟು ದುಃಖಪಡುತ್ತಾನೆ ಗೊತ್ತಾ? ಯಾವಾಗ ಮನತಿರುಗಿ ಬರುತ್ತೇವೆ ಎಂಬುದಾಗಿ ಕಾದಿರುತ್ತಾನೆ. ಇಂದು ಯೋಚಿಸಿ ನೋಡಿರಿ, ನೀವೆಲ್ಲೋ ದೇವರನ್ನು ದುಃಖಪಡಿಸಿದಿರಿ, ಎಲ್ಲೋ ದೇವರ ನಾಮ ನಿಮ್ಮ ನಿಮಿತ್ತ ದೂಷಿಸಲ್ಪಟ್ಟಿತು, ಎಲ್ಲೋ ನೀವು ಒಂದು ತಪ್ಪು ಮಾಡಿ ಆತನ ಮುಖ ನಿಮಗೆ ಮರೆಯಾಗುವುದಕ್ಕೆ ನೀವೇ ಕಾರಣರಾಗಿ ಬಿಟ್ಟಿರಿ. ಅದಕ್ಕೆ ಆತನು ಮರೆಮಾಡಿಕೊಂಡನು. ಆದರೆ ನಿಮ್ಮನ್ನು ಕರುಣಿಸುವಂತೆ ಕಾದಿದ್ದಾನೆ. ನಿಮ್ಮನ್ನು ಕ್ಷಮಿಸಲು, ನಿಮ್ಮನ್ನು ಸರಿಪಡಿಸಲು, ಆಶೀರ್ವದಿಸಲು ಕಾದಿದ್ದಾರೆ. ದೇವರ, ನನ್ನನ್ನು ಕ್ಷಮಿಸಿರಿ, ನಾನು ತಪ್ಪು ಮಾಡಿದೆ, ನಿಮ್ಮನ್ನು ದುಃಖಪಡಿಸಿದ. ನಿಮ್ಮ ಮುಖವನ್ನು ಮಾತ್ರ ನನಗೆ ಮರೆಮಾಡಬೇಡಿ. ನೀವು ಮಾತನಾಡದೆ ನನ್ನಿಂದ ಬಾಳುವುದಕ್ಕಾಗದು, ನನ್ನನ್ನು ಕ್ಷಮಿಸಿ ಸರಿಪಡಿಸಿ ಎಂದು ಒಂದು ಮಾತು ಹೇಳಿರಿ. ಆತನು ಕಾದಿದ್ದಾನ. ತಕ್ಷಣವೇ ನಿಮ್ಮನ್ನು ಮೇಲಕ್ಕೆ ಎತ್ತುವನು. ನಿಮ್ಮನ್ನು ತೊಳೆದು ಶುದ್ಧೀಕರಿಸಿ ಆತನೇ ಅಪ್ಪಿಕೊಳ್ಳುವನು. ಆತನೇ ಪಾಪಗಳನ್ನು ನೀಗಿಸುವುದಕ್ಕೆ ಸಾಧ್ಯ. ಆತನು ಬದಲಾಯಿಸಿ ಸರಿಪಡಿಸಿ ನಮ್ಮನ್ನು ಸೇರಿಸಿಕೊಳ್ಳುವನು. ಶಾಶ್ವತ ಕೃಪೆಯಿಂದ ನಿನ್ನನ್ನು ಕರುಣಿಸುವನೆಂಬುದಾಗಿ ಹೇಳುತ್ತಾರಲ್ಲ. ದೇವರೇ, ನನ್ನನ್ನು ಕ್ಷಮಿಸಿ ಬಿಡಿರಿ, ನನ್ನ ತಪ್ಪುಗಳು ಕೊರತೆಗಳನ್ನು ಕ್ಷಮಿಸಿ ಬಿಡಿ. ನಿಮ್ಮನ್ನು ದುಃಖಪಡಿಸುವಂತೆ, ವೇದನೆ ಪಡಿಸುವಂತೆ ನಡೆದುಕೊಂಡದನ್ನು ಕ್ಷಮಿಸಿರಿ. ನಿಮ್ಮ ಮುಖವನ್ನು ಮಾತ್ರ ನನಗೆ ಮರೆಮಾಡಬೇಡಿ. ಶಾಶ್ವತ ಕೃಪೆಯಿಂದ ಕರುಣಿಸುವನೆಂಬುದಾಗಿ ಹೇಳಿದಿರಲ್ಲ, ಕರುಣಿಸಿರಿ. ನನ್ನನ್ನು ಒಪ್ಪಿಸಿಕೊಡುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.